Halilu guys. Oh. Halilu. ಮೂರು ಸರಿ ನಂಗೆ ಗೊತ್ತು ಇದ್ರ ಬನ್ನಿ ಎಲ್ಲ ಇಳೆ ತೆಗಿಬೇಕಲ್ಲಿ ಮಗನೇ ಇವಾಗ ಅಲ್ಲಿ ಒಂದು ಸೌಂಡು ವಿಡಿಯೋ ಮಾತ್ರ ನೋಡ್ಬೇಕು. ಮಾಡ್ರಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ನನ್ನ ಮಗಳಿಗೆ ಗುಡ್ ನೈಟ್ ಥರ ಅಂತ ಹೋಗಿ ಹಂಗೆ ಮಶ್ರೂಮ್ ತೊಗೊಂಡು ಅದೇನೋ ನಮ್ಮ ಮಕ್ಕಳು ಚಿಂಗಮ್ ಅಂತಿದ್ರು ಅದನ್ನೆಲ್ಲ ತೊಗೊಂಡು ಊದ್ಬತ್ತಿ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಏನದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆ ಕೆಲಸ. ಅಡುಗೆ ಏನು ಮಾಡೋದು ಅಂತ ಅಡುಗೆ ಬಂದು ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದೆ. ಅಷ್ಟೊತ್ತಿಗೆ ನಿಮಗೂ ಇದು ಹೆಂಗೆ ಅಂತ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಹುಡುಗರಿಗೆಲ್ಲ ಹೊಟ್ಟೆ ಜಾಸ್ತಿ ಎಷ್ಟೋಗೈತಂತೆ, ಅರ್ಜೆಂಟಾಗಿ ಬಿರಿಯಾನಿ ಮಾಡೋಣ. ನೀನೇನು ಮಾಡ್ತಿದ್ಯಾ ನೀನು? ನೋಡಿ ಫ್ರೆಂಡ್ಸ್, ಇದು ಕೂತ್ಕೊಂಡು ಅನ್ಮಿಸ್ಕೊಂತಾಳ ನನಗೆ. ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಇನ್ನೂ ಒಂದ್ಸರಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಬಿರಿಯಾನಿ ಮಾಡುವ. ಬಿರಿಯಾನಿ ಮಾಡೋಗಿದ್ದಾರ? ಅಯ್ಯೋ ಯಾಕ್ರಿ ಡಮ್ ಅಂತು? ನಂದೇ ತಪ್ಪಾಯ್ತಾ? ಓಪ ಗ್ಯಾಸ್ ಅಂದ್ರೆ ಒಂದ್ಸರಿ ಬಗ್ಗಂತ ಭಯ ಆಗುತ್ತೆ. ನಮ್ಮ ಈ ಎಣ್ಣೆ ಬಾಟ್ಲಲ್ಲಿ ಎಣ್ಣೆ ಬರ್ತಿಲ್ಲ, ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಇವಾಗ ಇದನ್ನೇ ಓಪನ್ ಮಾಡಿಬಿಟ್ಟು ಹಿಂಗೆ ಬುಕ್ಸೋಣ ಅಂತ ಇದ್ದೀನಿ. ಯಾಕೆ ಇದ್ರಾಗ ಎಣ್ಣೆ ಬರ್ತಿಲ್ಲ, ಏನು ಕಟ್ಕೊಂಡಿದೆ ಒಂದು ಗೊತ್ತಾಗ್ತಲ್ಲ. ಪ್ರತಿ ಸರಿ ನಿಮಗೆ ತೋರಿಸ್ಬೇಕು ನಾನು ಹೇಳ್ತಾನೆ ಇದ್ದೀನಿ, ಬಟ್ ಇದು ಮಾತ್ರ ಚೆಕ್ ಮಾಡಿಲ್ಲ ನಾನು ಏನಾಗಿದೆ ಅಂತ. ಅದು ಇದ್ರೊಳಗಡೆ ಪಿನ್ ತಗೊಂಡಿ ನಾನು ಒಗ್ಗರಣೆಗೆ ಸ್ವಲ್ಪ ಮೆಣಸು, ಒಂದು 5-6 ಇದೊಳ್ಳೆ ಮರದೇ ಪೀಸ್ ಆಗಿದೆ, ಅಂದರೆ ಮರದ ಪೀಸೇ ಇದು. ತುಂಬ ಗಟ್ಟಿ ಇದೆ. ಎಷ್ಟು ದಪ್ಪ ಇದೆ ಈ ಚಕ್ಕೆ ಅಂದರೆ ಅಪ್ಪ ದೂರೆ ನೋಡಿ, ಇಷ್ಟು ದಪ್ಪ ಇದೆ ಇದು.
ಇದಕ್ಕೊಂದು ಏಲಕ್ಕಿ ಈಗ ಓಪನ್ ಮಾಡಾಕೊಂತೀನಿ ನಾನು. ಮತ್ತು ಒಂದೆರಡು ಮೂರು ಲವಂಗ. ನನ್ನ ಅಂಗಡಿಲಿ ಪಲಾವ್ ಎಲೆ ತಗೊಳೋಣ ಅಂತ ತಗೊಳೋಣ ಅಂತ ಇದ್ದೆ, ಮತ್ತೆ ಮರೆತುಬಿಟ್ಟೆ ಬಂದ್ಬಿಟ್ಟೆ. ಸ್ವಲ್ಪ ಸಾಸಿವೆ, ಅದೇನೋ ಸಾಸಿವೆ ಎಲ್ಲ ಕುಬ್ಬಿಡ್ಬೇಕು ಬಂದಿದೆ, ಇದ್ರೆ ಚಂದ. ಇದು ಏನೇನು ಹಾಕಿ ರುಬ್ಕೊಂಡಿದೆ ಅಂದರೆ ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ ಮತ್ತು ಒಂದು 4 ಹಸಿಮೆಣ್ಸಿಕಾಯಿ ಅಷ್ಟು ಹಾಕಿ ರುಬ್ಕೊತೀನಿ. ಇವಾಗ ಎಣ್ಣೆ ಕಾದಿದೆ, ಚಿಟಪಟ ಅಂತಿದೆ. ನಮ್ಮ ಈರುಳ್ಳಿಯನ್ನು ಹಾಕೋಣ. ಸ್ವಲ್ಪ ಈ ಥರ ರೋಸ್ಟ್ ಆಗಬೇಕು ಸ್ವಲ್ಪ. ಇದಕ್ಕೆ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಮಶ್ರೂಮ್, ಇದನ್ನು ಸಪ್ರೇಟು ಎಣ್ಣೆಯಲ್ಲಿ ಬರೀ ಮಶ್ರೂಮ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಸಪ್ರೇಟು ಫ್ರೈ ಮಾಡ್ಕೊಂಡು ಈ ಕಡೆ ಎತ್ಕೊಬೋದು. ಸುಮ್ಮನೆ ಹಿಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಕೊಂಡು ಆಮೇಲೆ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನಾನು ಇವಾಗ ಅವೆಲ್ಲ ಅಂದರೆ ಟೈಮಿಲ್ಲ ನನಗೆ ಅಂತ ಅಂದ್ಬಿಟ್ಟಿಲ್ಲ, ಅಷ್ಟೆಲ್ಲ ಅದು ಇದು ಮಾಡ್ಕೊಂಡು ಕುತ್ಕೊಂಡು ಹೋಗೋದ ಅಂತ ಇವಾಗ ಹೀಗೆ ಮಾಡ್ತಾಯಿದ್ದೀವಿ. ಅದೇನು ಜಾಸ್ತಿ ಇದು ಮಾಡೋದು ಮೆತ್ತಗೆ ಹೋಗುತ್ತೆ. ಸ್ವಲ್ಪ ಬಿರಿಯಾನಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ. ಹಸಿಮೆಣ್ಸಿಕಾಯಿ ಹಾಕೊಂಬಿದ್ದೀನಿ ಸ್ವಲ್ಪ ಖಾರಕ್ಕೆ.
ಧನಿಯಾ ಪುಡಿ. ಘಮ ಘಮ ಅಂತ ಇದಾವೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಬ್ಬಿರೋದು ಎಷ್ಟು ಬೇಗ ಕಲರ್ ಚೇಂಜ್ ಆಗ್ಬಿಡುತ್ತೆ ಅಂದರೆ ರುಬ್ಕೊಂಡಿದ್ದು ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಗ್ರೀನ್ ಆಗಿತ್ತು ಮತ್ತು ಹಂಗೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಘಮ ಘಮ. ಇದೊಂದು ಸ್ವಲ್ಪ ಹಿಂಗೆ ಕುದೀಲಿ. ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕೋದು ಅಷ್ಟೇ. ಇದಕ್ಕೆ ಇವಾಗ ರೈಸ್ ಹಾಕೋಣ ಕುದಿಯೋ ಮೇಲೆ. ಏನ್ ಬೇಬಿ? ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಮುಗಿಯುತ್ತೆ. ಒಂದು ವಿಜಿಲು. ನೀರು ಜಾಸ್ತಿ ಇಕ್ಕಿದ್ರೆ 2 ವಿಜಿಲು, ಸ್ವಲ್ಪ ನೀರು ಕಮ್ಮಿ ಇದ್ರೆ 1 ವಿಜಿಲು ಸಾಕು. ಸ್ವಲ್ಪ ಸಾಫ್ಟಾಗಿ ಬರಬೇಕು. ಅಷ್ಟೇ ಫ್ರೆಂಡ್ಸ್, ಇದನ್ನು ಕ್ಲೋಸ್ ಮಾಡಿ 2 ವಿಜಿಲ ಬರ್ಸೋದಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಸ್ವಲ್ಪ ಪಾತ್ರೆಗಳಿದ್ದಾವೆ, ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ಕುಕ್ಕರು ಕೂಲಾಗಬೇಕು. ತುಂಬ ಸೌಂಡ್ ಬರ್ತಿದೆ ಇವಾಗ ವಿಡಿಯೋದಲ್ಲಿ, ತುಂಬ ಸೌಂಡ್ ಕೇಳ್ತಿರ್ತೈತೆ. ಅದಕ್ಕೆ ಇದನ್ನು ತೊಳ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೌಂಡ್ ಬರ್ತಾ ಇದೆ. ಪಾತ್ರೆ ಎಲ್ಲ ಆಯ್ತು ಫ್ರೆಂಡ್ಸ್. ಆಗಿದೆ, ಕುಕ್ಕರು ಕೂಲ್ ಆಗ್ತಾ ಇದೆ. ಆಗಿದೆ ಅನ್ಸುತ್ತೆ. ಇನ್ನು ಸುಯ್ಯ ಆಯ್ತು. ಬಿರಿಯಾನಿ ರೆಡಿ. ಹೊಗೆ ಆಡ್ತಾ ಇದೆ. ಇವಾಗ ತಿರುಗಿಸ್ತೀನಿ. 1 ನಿಮಿಷ.
ಬರ್ತಾಯ್ತು ನೋಡೋಣ ಮತ್ತೆ. ನನಗೆ ಯಾಕೋ ಬಿಡುವೆ ಇಲ್ಲ ಅನಿಸ್ತಿ. ಮಿಕ್ಸ್ ಮಾಡ್ತೀನಿ ಇರು. ಆಮೇಲೆ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ರೆಡಿ. ತಿನ್ನೋಕೆ ನೀವು ರೆಡಿನಾ? ನಾವು ರೆಡಿ. ಇದಕ್ಕೆ ನಿಂಬೆಹಣ್ಣು ಬೇಕಾಗಿದ್ರೆ ಅವಾಗಲೇ ಹಾಕೋಬೋದಾಗಿತ್ತು ಫ್ರೆಂಡ್ಸ್, ನಾನು ಹಾಕಿಲ್ಲ. ಟೊಮೊಟೊನೇ ಒಂದು 3 ಹಾಕಿದ್ದೆ, ಹಾಗಾಗಿ ನಿಂಬೆಹಣ್ಣೇನು ಹಾಕಿಲ್ಲ, ಹಂಗೆ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂತ ಬಿರಿಯಾನಿಗೆ ಹಾಕ್ತಾರೆ, ನಾನು ಹಾಕಿಲ್ಲ. ಇವಾಗ ನಾವು ಊಟ ಮಾಡಲು ಸಿದ್ಧ. ಬಿರಿಯಾನಿಂದ ಹೊಗೆ ಬಿಸಿ ಬಿಸಿ ಬಿರಿಯಾನಿ. ಸೇಮ್ ಅಷ್ಟೇ ಐತೆ. ಸೇಮ್ ಅಷ್ಟೇ ಐತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬೆಳಿಗ್ಗೆ ಪುಳಿಯೋಗರೆ, ಇವಾಗ ಬಿರಿಯಾನಿ. ಇವಾಗ ಅನ್ನ ಸಾಂಬಾರು ಮುಖ ನೋಡೇ ಇಲ್ಲ. ಇದಕ್ಕೆ ಯಾವ ತರಬೇಕಾಯ್ತು ನೋಡ್ಬಿಟ್ಟಣ್ಣ. ಹಾಕೊಂಡು ಹೇಗಿದೆ ಅಂತ ಹೇಳಿ. ಬಿರಿಯಾನಿ ಇದ್ರ ಜೊತೆಗೆ ನೀವು ಅವರೇ ಮಾಡಿ ತಿಂದ್ರಕ್ಕೆ ಓ 10ಗೆ 10 ಕೊಟ್ಟಿದ್ದಾರೆ ಫ್ರೆಂಡ್ಸ್. 10ಗೆ 100. 10ಗೆ 100. ನೋಡಿ ಫ್ರೆಂಡ್ಸ್, ನಾನು ಕೇಳಿಲ್ಲ. ಅವ್ರ ಬೇರೆ ಟಿಂಗ್ ಟಿಂಗ್ ಅಂತ ಗೊತ್ತಾವ. ಅವರು ಸೂಪರ್. ನೀವು ಟ್ರೈ ಮಾಡಿ. ಫ್ರೆಂಡ್ಸ್, ನಮ್ಮ ಮಗಳು ಹೇಳಿದ್ ಕೇಳಿಸ್ತಾ? ಕೇಳಿಸಿಲ್ಲ. ಏನು ನಮ್ಮ ಮಗಳು ಹೇಳಿದ್ರು, ಇಷ್ಟ ದಿನ ಮಾಡಿದ್ರಲ್ಲಿ ಇವತ್ತು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಬೇಬಿ, ಇಷ್ಟ ದಿನ ಬಿರಿಯಾನಿ ಮಾಡ್ತಿದ್ನಲ್ಲ, ಆ ಬಿರಿಯಾನಿಗಿನ್ನ ಚೆನ್ನಾಗಿದೆ ಬಿರಿಯಾನಿ. ಕಾಯಿ ಬಿರಿಯಾನಿ ಬೇಕು ಅಂತ ಹೇಳಿ ಅನ್ಸಲ್ಲ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಶ್ರಾವಣದಲ್ಲಿ ನಮ್ಮ ಹುಡುಗರು ಕೂಡ ಚಿಕನ್ ತಿನ್ನಂಗಿಲ್ಲ. ನಮ್ಮೆಲ್ಲರೂ ನಾವು ತಿನ್ನಲ್ಲ ಬಿಡಿ, ಶ್ರಾವಣದಲ್ಲಿ ಆಗಲಿ ನಾರ್ಮಲ್ ಆಗಿದ್ದವು ತಿನ್ನಲ್ಲ.
ಇವ್ರು ತಿಂತಾ ಇದ್ರು, ಇವಾಗ ಅದು ಕೂಡ ಮೈನಸ್ ಆಗುತ್ತೆ. ಅದಕ್ಕೆ ಹೇಳ್ತಿದ್ದಾಳೆ ಶ್ರಾವಣದಾಗ ಹಂಗೆ ಚಿಕನ್ ತಿನ್ಬೇಕು ಅನ್ಸಿದ್ರೆ ಇದೇ ಬಿರಿಯಾನಿನ ಮಾಡ್ಕೊಳ್ತಾರ ಅಂತ ಹೇಳ್ತಾರೆ. ಮಶ್ರೂಮು ಪ್ರತಿಯೊಂದು ತುತ್ತಿಗೂ ಮಶ್ರೂಮ್ ಸಿಗ್ತಾ ಇರಬೇಕು, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಾವು ಬೈಡ್ಕು ಮಶ್ರೂಮ್ ಬಾಯಿ ಬರ್ತಾನೆ. ಒಂಚೂರು ಹಿಂದಕ್ಕೆ ನಾನು ತಲೆಗಿರೋ ನೋಡಿ ಫ್ರೆಂಡ್ಸ್, ಇರೋವರ ಹೂವೆಲ್ಲ ನನ್ನ ತಲೆಯಲ್ಲೇ ಇದೆ, ಎಲ್ಲ ಅಮ್ಮನವ್ರು ಕೊಟ್ಟರು. ಓಕೆ ಫ್ರೆಂಡ್ಸ್, ಆಯಿತು, ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಪಾಪ ಅವ್ರು ಖಾಲಿ ಮೇಲೆ ಇದ್ದಾರೆ.